ರಾಜ್ಯಸಭೆ ಚುನಾವಣೆಗೆ ಎಚ್.ಡಿ. ದೇವೇಗೌಡ ಅವರಿಗೆ ಸಿಗದ ಅವಕಾಶ. ಕರ್ನಾಟಕದಿಂದ ದೇವೇಗೌಡರ ಬದಲಾಗಿ ಪ್ರೊಫೆಸರ್ ಎಂ. ನಾಗರಾಜ್ ಅವರ ಆಯ್ಕೆ. ದೇವೇಗೌಡರ ಮರು ಆಯ್ಕೆ ಆಗದೇ ಇರುವುದು ಮೈತ್ರಿ ಮೇಲೆ ಬೀರುತ್ತಾ ಪರಿಣಾಮ? ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ. ಇಂಡಿಯಾ ಒಕ್ಕೂಟದ ಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗಿ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆಗೆ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್ ಸೇರಿ ಹಲವರು ಭಾಗಿ. ನೀಟ್ ಅಕ್ರಮ, ಬೆಲೆ ಏರಿಕೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ. ಖಾತೆ ಬದಲಾವಣೆ ಬಗ್ಗೆ ಕೃಷ್ಣ ಬೈರೇಗೌಡ ಅಸಮಾಧಾನ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದ ಸಂಧಾನ ಸಭೆ. ಸುರ್ಜೇವಾಲಾ ಮುಂದೆಯೇ ಕೃಷ್ಣ ಬೈರೇಗೌಡ ಅಸಮಾಧಾನ. ರಾಮಲಿಂಗಾರೆಡ್ಡಿಯವರಿಗೆ ಬೇಕಾದರೆ ಖಾತೆ ಕೊಡಿ ಅಂದಿರೋ ಸಚಿವರು. ಗೊಂದಲ ಬಗೆಹರಿಯುವವರೆಗೂ ಅಧಿಕಾರ ಸ್ವೀಕರಿಸದೇ ಇರಲು ಕೃಷ್ಣ ಬೈರೇಗೌಡ ನಿರ್ಧಾರ. ಕಾಂಗ್ರೆಸ್ ಮುಖಂಡ ಸೂರಜ್ ಹೆಗಡೆ ನಿಧನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ. ಚಿಕ್ಕ ವಯಸ್ಸಿಗೆ ಅವರು ನಮ್ಮನ್ನು ಅಗಲಿದ್ದಾರೆ ಎಂಬುದನ್ನು ನಂಬಲು ಆಗುತ್ತಿಲ್ಲ. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಎಂದು ಶೋಕ ಸಂದೇಶ. ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಎಐಸಿಸಿ ಕಾರ್ಯದರ್ಶಿಯಾಗಿ ತಮಿಳುನಾಡು ಹಾಗೂ ಪುದುಚೇರಿ ರಾಜ್ಯದ ಉಸ್ತುವಾರಿಯಾಗಿದ್ದರು. ತನಿಖೆ ಅವಧಿಯಲ್ಲೇ ಹೊಸದಾಗಿ ಹೂಡಿಕೆ ರೂಪದಲ್ಲಿ ಸುಮಾರು 5 ಕೋಟಿ ರೂಪಾಯಿ ಸಂಸ್ಥೆಯ ಖಾತೆಗೆ ಹರಿದು ಬಂದಿದ್ದು, ಒಟ್ಟು 2,400 ಕೋಟಿ ರು ಠೇವಣಿ ಸಂಗ್ರಹವಾಗಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣ ದಾಖಲಾದ ಬಳಿಕ ಶಿವಮ್ ಅಸೋಸಿಯೇಟ್ಸ್ ಹಾಗೂ ಶಿವಾನಂದ ನೀಲಣ್ಣವರ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನು ಡೆಬಿಟ್ ಫ್ರೀಸ್ ಮಾಡಲಾಗಿದೆ. ಸಂಸ್ಥೆಯ 540 ಕೋಟಿ ಹಣವನ್ನು ಷೇರುಪೇಟೆಯಲ್ಲಿ ಹೂಡಿಕೆ ಮಾಡಲಾಗಿದೆ. ಅದರಲ್ಲಿ 170 ಕೋಟಿ ನಷ್ಟವಾಗಿದ್ದು, ಇನ್ನೂ 660 ಕೋಟಿ ಮೊತ್ತದ ವ್ಯತ್ಯಾಸ ಕಂಡುಬಂದಿದೆ. ಶಿವಮ್ ಅಸೋಸಿಯೇಟ್ಸ್ ವಿರುದ್ಧ ತನಿಖೆ ನಡೆಯುತ್ತಿದ್ದರೂ ಮತ್ತೆ ಹೂಡಿಕೆ ಮುಂದುವರೆದಿರುವುದು ಪೊಲೀಸರೇ ದಿಗಿಲಾಗಿದ್ದಾರೆ.